ಒಂದು ಕಪ್ಪೆ ಯಾವಾಗ್ಲೂ ನೀರಲ್ಲಿ ಓಡಾಡ್ತಾ ಇರೋದನ್ನ ಒಂದು ಇಲಿ ನೋಡುತ್ತೆ. ನೋಡ್ಬಿಟ್ಟು ಏನ್ ಸಂತೋಷ ಪಡುತ್ತೆ, ಏನಿದು ಎಷ್ಟು ಆರಾಮಾಗಿ ನೀರಲ್ಲಿ ಓಡಾಡ್ಕೊಂಡು ಆರಾಮಾಗಿರುತ್ತೆ ಅಂತ ಅನ್ಕೊಳ್ಳುತ್ತೆ. ಇದೇ ಇಲಿನ ನೋಡಿ ಕಪ್ಪೆ ಏನ್ ಇಲಿ ಎಷ್ಟು ಫ್ರೀ ಆಗಿ ಓಡಾಡ್ತಾ ಇದೆ, ಎಷ್ಟು ಖುಷಿಯಾಗಿರ್ಬೋದು ಅಂತ ಇರ್ತದೆ. ಇವೆರಡು ದಿನ ಒಂದಕ್ಕೊಂದು ಮಾತಾಡಿ ಮಾತಾಡಿ ಗೆಳೆತನ ಜಾಸ್ತಿ ಆಗಿ ಫ್ರೆಂಡ್ಶಿಪ್ ಜಾಸ್ತಿ ಆಗಿ ಒಂದು ಡಿಸೈಡ್ ಮಾಡ್ತದೆ. ಏನಂದ್ರೆ ನಾವಿಬ್ರು ದೂರ ದೂರ ಇರೋದು ಬೇಡ, ನನ್ನ ಕಾಲಿಗೆ ಮತ್ತೆ ನಿನ್ ಕಾಲಿಗೆ ಸೇರಿಸಿ ಒಂದು ಹಗ್ಗನ ಗಂಟು ಹಾಕೊಳ್ಳೋದ ಅಂತ ಹೇಳಿ ಮಾತಾಡ್ಕೋತಾರೆ. ಮಾತಾಡ್ಕೊಂಡು ಎರಡು ಏನ್ ಮಾಡ್ತದೆ, ಒಂದು ಹಗ್ಗನ ತುಂಬಿ ಎರಡು ಗಂಟು ಹಾಕುತ್ತದೆ. ಈ ಎರಡು ದಿನ ಗಂಟು ಹಾಕೊಂಡು ದಡದಲ್ಲಿ ಇಲಿ ಓಡಾಡ್ತಾ ಇರ್ತದೆ, ನೀರಲ್ಲಿ ಕಪ್ಪೆ ಓಡಾಡ್ತಾ ಇರ್ತದೆ. ಓಡಾಡ್ತಾ ಇರ್ಬೇಕಾದ್ರೆ ಒಂದ್ ದಿವಸ ಕಪ್ಪೆಗೆ ಅಲ್ಲಿ ಯಾವುದೋ ಒಂದು ಹುಳ ಹೋಗ್ತಿರೋದು ಕಾಣಿಸುತ್ತೆ. ಅದು ಇಲಿ ಇದನ್ನ ಮರ್ತ್ಬಿಟ್ಟು ಓಡಾಗಿ ಆ ಹುಳನ ತಿಂತಾ ಇರುತ್ತೆ. ನೀರೊಳಗಡೆ ಇಲಿ ಹೊರಟೋಗ್ಬಿಟ್ಟದಾಗ ನೀರು ಇದಕ್ಕೆ ಅಭ್ಯಾಸ ಇಲ್ದಿರೋದ್ರಿಂದ ಇದು ನೀರು ಕುಡಿದು 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 ಇಲಿ ಸತ್ತೋಗುತ್ತೆ. ಸತ್ತೋಗ್ಬಿಟ್ಟು ಅದು ತೇಲ್ತಾ ಇರ್ತದೆ. ಈ ತೇಲ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಒಂದು ಹದ್ದು ಹಾರಾಡ್ತಾ ಇರೋದು ನೋಡ್ಬಿಟ್ಟು ಹಾರಾಡ್ತಾ ಇರ್ತದೆ. ಅದದ್ದು ನೋಡ್ಬಿಟ್ಟು ಓ ಇಲ್ಲಿ ನನಗೆ ಒಳ್ಳೆ ತಿಂಡಿ ಸಿಗ್ತಿದೆ ಅಂದ್ಬಿಟ್ಟು ಬಂದು ಆ ಇಲಿನ ಬಾಯಲ್ಲಿ ಕಚ್ಕೊಂಡು ಮೇಲಕ್ಕೆ ಹೋಗುತ್ತೆ. ಆ ಕಚ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಜೊತೆ ಕಪ್ಪೆನೂ ಹೊರಟೋಗುತ್ತೆ. ಅದು ಅಷ್ಟು ದೂರ ಆದ್ಮೇಲೆ ನೋಡುತ್ತೆ, ನಾನ್ ಕಚ್ಕೊಂಡಿರೋದು ಇಲಿನ, ಜೊತೆ ಕಪ್ಪೆನೂ ಬಂದಿದೆಯಲ್ಲ ಅಂದ್ಬಿಟ್ಟು ಏನ್ ಮಾಡುತ್ತೆ, ಸರಿ ನನ್ಗೆ ಎರಡು ಸಿಕ್ಕದಂಗ ಆಯ್ತು ಅಂದ್ಬಿಟ್ಟು ತಿನ್ನುತ್ತೆ. ಅಲ್ಲಿಗೆ ಇಲಿ ಕಥೆನೂ ಮುಗಿಯುತ್ತೆ, ಕಪ್ಪೆ ಕಥೆನೂ ಮುಗಿಯುತ್ತೆ. ಅದಕ್ಕೆ ನಾವು ಜೀವನದಲ್ಲಿ ಯಾವ್ದಾರ ಒಂದನ್ನ ಗಂಟು ಹಾಕೋಬೇಕು ಅಂದ್ರೆ ಯೋಚನೆ ಮಾಡಿ ಗಂಟು ಹಾಕೋಬೇಕು, ಇಲ್ಲ ಅಂದ್ರೆ ಕಪ್ಪೆ ಇಲಿ ಕತೆ ನಮ್ದಾಗುತ್ತೆ.